ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೀವನದಲ್ಲೂ ಹೀಗೆಲ್ಲ ಆಗುತ್ತಿದ್ದರೆ ಪಿತೃದೋಷ ಇರುವುದು ಫಿಕ್ಸ್. ಪಿತೃಗಳು ನಮ್ಮ ಮೇಲೆ ಅಸಮಾಧಾನಗೊಂಡಾಗ, ನಮ್ಮಿಂದ ಅವರಿಗೆ ಸಮಸ್ಯೆಗಳು ಉಂಟಾದಾಗ ನಾವು ಪಿತೃದೋಷದಂತಹ ಗಂಭೀರ ದೋಷಗಳಿಗೆ ಗುರಿಯಾಗಬೇಕಾಗುತ್ತದೆ. ನಾವು ಪಿತೃದೋಷಕ್ಕೆ ಒಳಗಾಗಿದ್ದರೆ ಅಥವಾ ಪಿತೃಗಳು ನಮ್ಮ ಮೇಲೆ ಅಸಮಾಧಾನಗೊಂಡಿದ್ದರೆ ಯಾವೆಲ್ಲ ಲಕ್ಷಣಗಳು ನಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತವೆ ಗೊತ್ತೇ? ಪಿತೃದೋಷವಿದ್ದರೆ ಈ ಲಕ್ಷಣಗಳೆಲ್ಲ ಕಾಣಿಸಿಕೊಳ್ಳುತ್ತದೆ. ಅವು ಯಾವುವು ಎಂದು ನೋಡೋಣ. ಹಿಂದೂ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ಹೆಚ್ಚಿನ ಮಹತ್ವವಿದೆ. ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಪೂರ್ವಜರು ತಮ್ಮ ವಂಶಸ್ಥರನ್ನು ಆಶೀರ್ವದಿಸಲು ಭೂಮಿಗೆ ಬರುತ್ತಾರೆ ಎಂಬುದು ಪುರಾಣದ ನಂಬಿಕೆ. ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಪೂರ್ವಜರ ಮೋಕ್ಷಕ್ಕಾಗಿ ಮತ್ತು ಅವರ ಆತ್ಮಗಳ ಶಾಂತಿಗಾಗಿ ಮಾಡಲಾಗುತ್ತದೆ. ಈ ದಿನದಂದು ದಾನ, ಪುಣ್ಯ, ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರಿಂದ ಮತ್ತು ಪೂರ್ವಜರ ಹೆಸರಿನಲ್ಲಿ ಪಿಂಡದಾನ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂಬುದು ನಂಬಿಕೆ. ಪೂರ್ವಜರು ಕೋಪಗೊಂಡರೆ ಮನೆಯಲ್ಲಿ ಅಶಾಂತಿ ಉಂಟಾಗುವುದು ಸಹಜ ಎನ್ನುವ ನಂಬಿಕೆ ಇದೆ. ಪೂರ್ವಜರು ಕೋಪಗೊಂಡಾಗ ಮನೆಯಲ್ಲಿ ಅನೇಕ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತದೆ. ಪಿತೃಗಳು ನಮ್ಮ ಮೇಲೆ ಕೋಪಿಸಿಕೊಂಡಾಗ ಅಥವಾ ನಾವು ಪಿತೃದೋಷಕ್ಕೆ ಒಳಗಾದಾಗ ಯಾವೆಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ನಮ್ಮ ಜೀವನದಲ್ಲಿ ಎಂದು ಮುಂದೆ ನೋಡೋಣ. ಮನೆಯಲ್ಲಿ ವೈಷಮ್ಯ. ಪೂರ್ವಜರ ಅಸಮಾಧಾನದಿಂದ ಅಥವಾ ನಮ್ಮ ಮೇಲೆ ಪಿತೃಗಳು ಕೋಪಿಸಿಕೊಂಡಾಗ ಮನೆಯಲ್ಲಿ ವೈಷಮ್ಯ ಉಂಟಾಗುವುದು ಸಾಮಾನ್ಯ. ವಿನಾಕಾರಣ ಕುಟುಂಬಸ್ಥರು ಪರಸ್ಪರ ಜಗಳವಾಡುತ್ತಲೇ ಇರುತ್ತಾರೆ. ನಿಮ್ಮ ಸ್ಥಳದಲ್ಲೂ ಹೀಗಾದರೆ ಇದಕ್ಕೆ ಪಿತೃದೋಷವೇ ಕಾರಣವೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಆರೋಗ್ಯ ಸಂಬಂಧಿ ಕಾಯಿಲೆಗಳು ಅಥವಾ ಸಮಸ್ಯೆಗಳು. ಪೂರ್ವಜರ ಕೋಪದಿಂದ ಮನೆಯ ಕುಟುಂಬಸ್ಥರ ಸದಸ್ಯರಲ್ಲಿ ಆರೋಗ್ಯ ಸಂಬಂಧಿ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ. ಕುಟುಂಬದ ಯಾವುದೇ ಸದಸ್ಯರು ನಿರಂತರವಾಗಿ ಅಸ್ವಸ್ಥರಾಗಿರುತ್ತಾರೆ. ಚಿಕಿತ್ಸೆಯ ಹೊರತಾಗಿಯೂ ಸಮಸ್ಯೆಗಳು ಕಾಡುತ್ತಲೇ ಇರುತ್ತವೆ ಅಥವಾ ಮುಂದುವರಿಯುತ್ತಲೇ ಇರುತ್ತವೆ. ಇದು ಪಿತೃದೋಷದ ದೊಡ್ಡ ಲಕ್ಷಣವಾಗಿದೆ. ಕೆಲಸದಲ್ಲಿ ಅಡಚಣೆ. ನೀವು ಯಾವುದೇ ಕೆಲಸವನ್ನು ಮಾಡಲು ಹೊರಟಾಗ ಅದು ಅರ್ಧಕ್ಕೆ ನಿಂತು ಹೋಗುತ್ತಿದ್ದರೆ ಅಥವಾ ಕೆಲಸದಲ್ಲಿ ಒಂದರ ಮೇಲೊಂದು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿದ್ದರೆ ಅದು ಪಿತೃದೋಷದ ಲಕ್ಷಣವಾಗಿರಬಹುದು. ಪಿತೃದೋಷದಿಂದ ಕೆಲಸದಲ್ಲಿ ಅಡೆತಡೆ. ಕೆಲಸ ಮಾಡುವಾಗ ಇದ್ದಕ್ಕಿದ್ದಂತೆ ನಿಂತು ಹೋಗುವುದು ಸಾಮಾನ್ಯ ಲಕ್ಷಣವಾಗಿದೆ. ಅಂದರೆ ಪಿತೃದೋಷವು ಓರ್ವ ವ್ಯಕ್ತಿಯ ಪ್ರಗತಿಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು. ಪಿತೃದೋಷದಿಂದಾಗಿ ಕುಟುಂಬದಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಪತಿ ಪತ್ನಿಯ ನಡುವೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದಿದ್ದರೂ ಸಂತಾನ ಭಾಗ್ಯದಿಂದ ವಂಚಿತರಾಗಿದ್ದರೆ ಅದೂ ಸಹ ಪಿತೃದೋಷದ ಸಂಕೇತವಾಗಿರಬಹುದು. ಕುಟುಂಬದಲ್ಲಿ ಅವಿವಾಹಿತರು. ನಿಮ್ಮ ಕುಟುಂಬದ ಯಾವುದೇ ಸದಸ್ಯರ ವಿವಾಹದಲ್ಲಿ ಅಡೆತಡೆಗಳು ಇದ್ದಲ್ಲಿ ಅದು ಪಿತೃದೋಷದ ಲಕ್ಷಣವಾಗಿರಬಹುದು. ಪಿತೃದೋಷದಿಂದಾಗಿ ಕುಟುಂಬದ ಸದಸ್ಯರು ಅವಿವಾಹಿತರಾಗಿದ್ದರೆ ಅವರ ಸಂಬಂಧದಲ್ಲಿ ಸಮಸ್ಯೆಗಳು ತಲೆದೂರುತ್ತದೆ ಅಥವಾ ಮದುವೆ ಫಿಕ್ಸ್ ಆದ ನಂತರವೂ ಮುರಿದು ಬೀಳುತ್ತದೆ. ಇದು ಸಹ ಪಿತೃದೋಷದ ಲಕ್ಷಣವಾಗಿದೆ.
ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ಒಳ್ಳೆಯ ಮಾಹಿತಿಯ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.